ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಈ ಚಳಿಗಾಲಕ್ಕೆ ಈ ಥರ ಅರಿಶಿನ ಬೇರು ಸಿಗುತ್ತೆ ಮಾರ್ಕೆಟ್ನಲ್ಲೆಲ್ಲ. ಅದನ್ನು ಇವತ್ತು ಹಸಿದು ಅರಿಶಿನ ಬೇರಿಂದು ಉಪ್ಪಿನಕಾಯಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ನೋಡಿ ಹಸಿ ಅರಿಶಿನ ಬೇರಿದು ಮಾರ್ಕೆಟ್ನಲ್ಲೆಲ್ಲ ಚೆನ್ನಾಗೇ ಸಿಗುತ್ತೆ ಈ ಟೈಮ್ನಲ್ಲಿ. ಇದು ಈ ಥರ ಇರುತ್ತೆ. ಇದನ್ನು ನಾವು ಇದು ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಈ ಥರ ಎಲ್ಲ ತೆಗೆದ್ರೆ ಚೆನ್ನಾಗಿ ನೀಟಾಗಿ ಆಗುತ್ತೆ ನೋಡಿರಿ. ಈ ಥರ ಕಾಣಿಸುತ್ತೆ ಅರಿಶಿನ ಬೇರು. ಇವನ್ನ ನಾವು ಸಣ್ಣ ಸಣ್ಣಗೆ ಈ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೋಬೇಕು ನೋಡಿರಿ. ಒಳಗಡೆ ಆ ಥರ ಇದೆ ನೋಡಿರಿ, ಚೆನ್ನಾಗಿ ಕಾಣಿಸುತ್ತದು. ಈ ಥರ ಎಲ್ಲ ಹೆಚ್ಚಿ ರೆಡಿ ಇಟ್ಕೋಬೇಕು. ಇದಕ್ಕೆ ನಾವು ಹಸಿ ಶುಂಠಿನ ತೊಗೋಬೇಕು. ಹಸಿ ಶುಂಠಿನೂ ಅಷ್ಟೇ, ಅದಕ್ಕೂ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣಗೆ ಹೆಚ್ಚಿ ಈ ಥರ ಸಣ್ಣ ಹೆಚ್ಚಿ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೋಬೇಕು ನೋಡಿ. ಅದನ್ನು ಈ ಹಸಿ ಶುಂಠಿನೂ ರೆಡಿ ಇಟ್ಕೋಬೇಕು. ಈಗ ಇವನ್ನೆಲ್ಲ ಒಂದು ಪ್ಲೇಟ್ನಾಗ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಹಾಕಬೇಕು. ಈಗ ಹಸಿಮೆಣಸಿನ್ಕಾಯಿನೂ ಅಷ್ಟೇ ಇವನು ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಈಗ ನಾವು ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಸಾಸಿವೆನ ತೊಗೋಬೇಕು. ಸಾಸಿವೆನ ತೊಗೊಂಡು ಅದನ್ನು ಹುರಿಬೇಕು. ಅದು ಪಟ ಪಟ ಅಂತಂದೇಳಿ ಸೌಂಡ್ ಬರ್ತದೆ, ಅಲ್ಲಿ ತನಕ ಅದನ್ನು ಹುರ್ಕೋಬೇಕು. ಅದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ನೋಡಿ. ಅದು ಈ ಥರ ಸ್ವಲ್ಪ ವೈಟ್ನಲ್ಲಿ ಬರುತ್ತದೆ, ಆ ಕಲರ್ ಬರುತ್ತೆ. ಈ ಕಲರ್ ಬಂದಾಗ ನಾವು ಅದಕ್ಕೆ ಬಡೆ ಸೊಪ್ಪು ಒಂದು ಅರ್ಧ ಕಪ್ನಷ್ಟು ಬಡೆ ಸೊಪ್ಪನ್ನ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಅರ್ಧ ಕಪ್ನಷ್ಟು ಮೆಂತ್ಯ ಇವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. 1 ಕಪ್ಪು ಸಾಸಿವೆ ತೊಗೊಂಡಿದ್ದೀನಿ. ಇವೆಲ್ಲ ಅರ್ಧ ಕಪ್ಪು ತೊಗೊಂಡಿದ್ದೀನಿ. ಇವೆಲ್ಲ ಕೆಂಪಾಗಬೇಕು. ಇವನ್ನೆಲ್ಲ ಕೆಂಪಾದ್ಮೇಲೆ ಈಗ ನಾವು ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಈಗ ನಾವು ತಣ್ಣಗಾಗೋ ಅಷ್ಟೊತ್ತೊಳಗೆ ನಾವೇನು ಮಾಡಬೇಕಂದ್ರೆ, ಈಗ ಕಡಾಯಿನಲ್ಲಿ ಹುರಿದಿದ್ವಲ್ಲ ಅದೇ ಕಡಾಯಿನಲ್ಲಿ ಈಗ 1 ಕಪ್ಪು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ ನೋಡಿ. ಸಾಸಿವೆ ಎಣ್ಣೆನ ತೊಗೊಂಡು ಅದನ್ನು ಕಾಯ್ಲಿಕ್ಕೆ ಇಡಬೇಕು. ಸ್ಟವ್ ಆನ್ ಮಾಡಿ ಕಾಯ್ಲಿಕ್ಕೆ ಇಡಬೇಕು. ಅದನ್ನು ಕಾಯ್ಲಿಕ್ಕೆ ಇಟ್ಟು ಅದು ಯಾವ ಥರ ಕಾಯಬೇಕು ಅಂತಂದರೆ, ಆ ಎಣ್ಣೆ ಎಲ್ಲ ಕಾದ್ಬಿಟ್ಟು ಮೇಲ್ಗಡೆ ಲೈಟಾಗಿ ಹಿಂಗೆ ಹೊಗೆ ಬರುತ್ತೆ. ಹೊಗೆ ಬಂದಾಗ ಆವಾಗ ಅದು ಆಗಿದೆ ಅಂತ ಅರ್ಥ. ಅದನ್ನು ನಾವು ಕೆಳಗಡೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದು ಈ ಥರ ಕಾಣಿಸುತ್ತೆ ನೋಡಿ, ಹೊಗೆ ಕಾಣಿಸುತ್ತಲ್ಲ ಈ ಥರ ನೋಡಿ ಹೊಗೆ ಬರಬೇಕು. ಅಲ್ಲಿ ತನಕ ಇದನ್ನು ಕಾಸಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದನ್ನು ಈಗ ನಾವು ಹೆಚ್ಚಿಟ್ಕೊಂಡಂಥ ಹಸಿ ಅರಿಶಿನ ಬೇರನ್ನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ, ಈಗ ಇದನ್ನ ಎಲ್ಲವೂ ಒಂದು ಬೌಲ್ನಾಗೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನ ಹಸಿ ಅರಿಶಿನ ಬೇರು ಮತ್ತು ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲವನ್ನೂ ಹಾಕಿಬಿಟ್ಟು ನಾವು ಈಗ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಜಾರ್ನಲ್ಲಿ ಹಾಕಿ ಈ ಥರ ಪುಡಿ ಮಾಡಿ ತೊಗೊಂಡ್ಬರ್ಬೇಕು. ಈಗ ಈ ಪುಡಿನೂ ಇದರಲ್ಲಿ ಹಾಕ್ಕೋಬೇಕು ನೋಡಿ. ಈಗ ಪುಡಿ ಇವಕ್ಕೆಲ್ಲ ಹಾಕಿದ್ನಲ್ಲ ಇದಕ್ಕೆ ಈಗ ಹಾಕ್ಬಿಟ್ಟು ಈ ಚಮಚದಿಂದ 5 ಚಮಚ ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು ಹಾಕಿ ಎಲ್ಲವನ್ನೂ ಒಂದು ಸಲ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಅವೆಲ್ಲವೂ. ಅದಕ್ಕೋಸ್ಕರ ನಾವನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ನಾವು ಈ ಗಾತ್ರದಷ್ಟು ನಿಂಬೆಹಣ್ಣು ಒಂದು 6 ತೊಗೊಂಡಿದ್ದೀನಿ ನೋಡ್ರಿ. 6 ತೊಗೊಂಡು ಹೆಚ್ಚಿ ಈ ಥರ ರಸ ತೆಗೆದು ಇಟ್ಕೊಂಡಿದ್ದೀನಿ, ಜ್ಯೂಸು ತೆಗೆದು ಇಟ್ಕೊಂಡಿದ್ದೀನಿ. ಈಗ ನಿಂಬೆ ಜ್ಯೂಸು ತೊಗೊಂಡಿದ್ವಲ್ಲ, ಈಗ ಇದರಲ್ಲಿ ಹಾಕಿ ಕಲಿಸ್ಬೇಕು. ಎಲ್ಲ ಹೊಂದ್ಕೋಬೇಕು. ಆ ರೀತಿ ಎಲ್ಲವೂ ಚೆನ್ನಾಗಿ ಕಲಿಸ್ಕೊಳ್ರಿ. ಇದನ್ನು ಕಲಿಸ್ಕೊಂಡು ಆಮೇಲೆ ಇದನ್ನು ಎಲ್ಲ ಹೊಂದ್ಕೋಬೇಕು. ಆ ರೀತಿ ಕಲಿಸ್ಕೊಂಡು 1 ತಾಸು ಇದನ್ನು ಬಿಟ್ಟುಬಿಡಬೇಕು. ಒಂದು ತಟ್ಟೆ ಮುಚ್ಚಿ ಬಿಟ್ಟುಬಿಟ್ರೆ ಅದೆಲ್ಲ ಚೆನ್ನಾಗಿ ರಸ ಬರುತ್ತದು. ಅದಕ್ಕೋಸ್ಕರನೇ ಈ ಥರ ಮುಚ್ಚಿ ಇಟ್ಕೋಬೇಕು. ಈಗ 1 ತಾಸು ಆಗಿದೆ, ತೆಗೆದಿದ್ದೀನಿ ನೋಡಿ ಇದನ್ನು. ಈಗ ಇದು ನೋಡೋದು ಈ ಥರ ರಸ ಬರುತ್ತೆ. ಉಪ್ಪು ಅದೆಲ್ಲ ಹಾಕಿರ್ತೀವಲ್ಲ ಆವಾಗ ಅದಕ್ಕೋಸ್ಕರ ಈ ಥರ ಬರುತ್ತೆ ನೋಡಿರಿ, ರಸ ಬರುತ್ತಲ್ಲ. ಆವಾಗ ನಾವು ಇದಕ್ಕೆ ನಾವು ಎಣ್ಣೆ ಕಾಸಿ ಇಟ್ಕೊಂಡಿದ್ವಲ್ಲ, ಆ ಎಣ್ಣೆ ಕಾಸಿ ಇಟ್ಟಿದ್ದನ್ನು ಇದಕ್ಕೆ ಹಾಕಿ ಕಲಿಸ್ಬೇಕು. ಈಗ ಇದನ್ನು ಹಾಕ್ತಾಯಿದೆ ನೋಡಿರಿ. ಇದು ತಣ್ಣಗಾಗಿದೆ. ಸಾಸಿವೆ ಎಣ್ಣೆ ಕಾಸಿ ಇಟ್ಕೊಂಡಿದ್ವಲ್ಲ ತಣ್ಣಗಾಗಿದೆ. ಈ ಸಾಸಿವೆ ಎಣ್ಣೆನ ಇದರಲ್ಲಿ ಹಾಕಿ ಎಲ್ಲವೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಸಿಟ್ಕೋಬೇಕು. ಇದನ್ನು ಹೊಂದ್ಕೋಬೇಕು ನೋಡ್ರಿ. ಆ ರೀತಿ ಕಲಿಸ್ಬೇಕು. ಎಲ್ಲವೂ ಕಲಿಸಿ ಈಗ ನಾವು ಇದನ್ನು ಒಂದು ಜಾರ್ನಲ್ಲಿ ಒಳ್ಳೆ ಇದು ಜಾರ್ ಇರುತ್ತಲ್ಲ ಅದನ್ನೆಲ್ಲ ಒಣಗಿಸ್ಕೋಬೇಕು. ಬಿಸಿಲಿಗೆ ಒಣಗಿಸ್ಕೊಂಡು ಆ ಜಾರ್ನಲ್ಲಿ ತುಂಬಿಟ್ಕೊಂಡ್ರೆ ಚೆನ್ನಾಗಿ ಭಾಳ ದಿವಸ ತನಕ ಬರುತ್ತೆ ನೋಡಿ. ಇದು ಎಲ್ಲ ಉಪ್ಪಿನಕಾಯಿ ಹಾಕ್ತೀವಲ್ಲ ಅದೇ ರೀತಿಯೇ ಇದನ್ನು ಇಟ್ಕೊಂಡ್ರೆ ಚೆನ್ನಾಗಿ ವರ್ಷ ತನಕ ಚೆನ್ನಾಗಿ ಬರುತ್ತೆ ನೋಡ್ರಿ. ಇದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.